ಸ್ನೇಹಿತರೆ, ಮೊದಲು ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿರುವಂಥ ಫೈರ್ಫಾಕ್ಸ್ ಇಲ್ಲ ಕ್ರೋಮ್ ಅಪ್ಲಿಕೇಶನ್ ಯಾವುದಾದ್ರು ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನಾನಿವಾಗ ಕ್ರೋಮ್ ಅಪ್ಲಿಕೇಶನ್ ಫೈರ್ಫಾಕ್ಸ್ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಗೂಗಲ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಸರ್ಚ್ ಪೇಜ್ ಬರ್ತದೆ, ಗೂಗಲ್ ಸರ್ಚ್ ಪೇಜು. ಇಲ್ಲಿ ನಾನು ಹೇಳೋ ಥರ ಟೈಪ್ ಮಾಡಿ ಸ್ನೇಹಿತರೆ, SIAM ಅಂತ ಟೈಪ್ ಮಾಡಿ. ಟೈಪ್ ಮಾಡಿಬಿಟ್ಟು ಸರ್ಚ್ ಅಂತ ಕೊಡಿ. ಕೊಟ್ಟಿದ ತಕ್ಷಣ ಈ ಥರ ಪೇಜ್ ಬರ್ತದೆ ಸ್ನೇಹಿತರೆ. ನೋಡಿ, ಇಲ್ಲಿ ಕಾಣಿಸ್ತಾ ಇಲ್ಲ SIAM ಅಂತ, ಅದ್ರ ಮೇಲ್ಗಡೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ಬರ್ತದೆ ಸ್ನೇಹಿತರೆ. ಮೇಲ್ಗಡೆ ನಿಮ್ಮ 3 ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೆಸ್ಕ್ಟಾಪ್ ಸೈಟ್ ಅಂತ ಒಂದು ಕೀ ಇದೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ನಿಮಗೆ ಕಂಪ್ಯೂಟರ್ ಸ್ಕ್ರೀನ್ ಥರ ಓಪನ್ ಆಗುತ್ತೆ ಸ್ನೇಹಿತರೆ. ನೋಡಿ, ಈ ಥರ ಪೇಜ್ ಓಪನ್ ಆಯಿತು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬುಕ್ HSRP ಅಂತ ಕಾಣಿಸ್ತಾ ಇದೆ ನೋಡಿ ಮೇಲ್ಗಡೆ ರೈಟ್ ಸೈಡು. ಸೊ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನೋಡಿ ಈ ಥರ ಪೇಜ್ ಬರ್ತದೆ ಸ್ನೇಹಿತರೆ. ನಾನು ಮತ್ತೆ ಡೆಸ್ಕ್ಟಾಪ್ ಪೇಜಿನೇ ಥರನೇ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಲಿ ಅಂತ. ನೋಡಿ, ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೆಸ್ಕ್ಟಾಪ್ ಪೇಜ್ನ ಓಪನ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬರ್ತದೆ. ನೋಡಿ, ಈ ಜಾಗದಲ್ಲಿ ನಿಮ್ಮ ನೇಮು, ಇಮೇಲ್ ID, ಸ್ಟೇಟು, ವೆಹಿಕಲ್ ರಿಜಿಸ್ಟರ್ ನಂಬರು ನಿಮ್ಮ RC ಬುಕ್ಕಲ್ಲಿ ಇರ್ತದೆ, ಮತ್ತು ನಿಮ್ಮ ಮೊಬೈಲ್ ನಂಬರು ಮತ್ತು ಡಿಸ್ಟ್ರಿಕ್ನ ಹಾಕಿ ಸ್ನೇಹಿತರೆ. ನೋಡಿ, ಈ ಥರ ಹಾಕಬೇಕು ಸ್ನೇಹಿತರೆ. ಈ ಥರ ನಿಮ್ಮೆಲ್ಲ ಇನ್ಫಾರ್ಮೇಷನ್ ಹಾಕಿದ್ಮೇಲೆ ಐ ಅಗ್ರಿ ಅಂತ ಒಂದು ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ, ಆ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡ್ರೆ ಮತ್ತೆ ಇದೇ ಪೇಜ್ ಬರ್ತದೆ ಸ್ನೇಹಿತರೆ. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಸಬ್ಮಿಟ್ ಅನ್ನೋದು ಟ್ಯಾಬ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ, ಈ ಪೇಜು ಬಂದು ನಿಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಸ್ಟೇಟು ಮತ್ತು ಡಿಸ್ಟ್ರಿಕ್ಟು, ಸೆಲೆಕ್ಟ್ ಯುವರ್ ವೆಹಿಕಲ್ ಟೈಪು. ಸೊ ಎಲ್ಲದೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ವೆಹಿಕಲ್ ಟೈಪ್ 2 ವೀಲರಾ, 3 ವೀಲರಾ, 4 ವೀಲರ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವ ಕಂಪನಿ ಅನ್ನೋದ್ರ ಮೇಲ್ಗಡೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಇಲ್ಲಿ ನೋಡ್ಬೋದು, ವೆಹಿಕಲ್ ಟೈಪು 2 ವೀಲರಾ, 3 ವೀಲರಾ, ಕಾರ್, SUVನ ಇಲ್ಲ ಬಸ್ಸಾ, ಟ್ರಕ್ಕಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು 2 ವೀಲರು, ಅದಕ್ಕೋಸ್ಕರ ಅದರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಮತ್ತು ನಿಮ್ಮದು ಯಾವ ಬ್ರ್ಯಾಂಡ್ ವೆಹಿಕಲ್ಸು, ಬಜಾಜ್ ಬ್ರ್ಯಾಂಡೆಡಾ, ಹೀರೋ ಹೋಂಡಾನಾ, ಇಲ್ಲ ಕವಾಸಕಿ ಬಜಾಜ, KTM ಯಾವುದೋ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು ಬಂದು ಹೀರೋ ಹೋಂಡಾ. ಸೊ ಅದಕ್ಕೋಸ್ಕರ ಸೊ ನಾನು ಹೀರೋ ಹೋಂಡಾ ಅಲ್ಲ, ಹೋಂಡಾ ಆ್ಯಕ್ಟಿವ್. ಸೊ ಅದಕ್ಕೋಸ್ಕರ ನಾನು ಹೋಂಡಾ ಕಂಪನಿ ಮೇಲೆ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ನಿಮ್ಗೆ ಕಾಣಿಸುತ್ತೆ ನೋಡಿ ರೈಟ್ ಸೈಡಲ್ಲಿ ಸೆಕೆಂಡ್ ಲೈನಲ್ಲಿ ಹೋಂಡಾ ಬೈಕ್ದು. ಸೊ ಅದನ್ನು ನೋಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಬರ್ತದೆ. ಸೊ ಆಮೇಲೆ ಈ ಪೇಜ್ನಲ್ಲಿ ಆರ್ಡರ್ ಯುವರ್ HSRP ನೌ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಪೇಜ್ ಬರ್ತದೆ. ಈ ಜಾಗದಲ್ಲಿ ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟೇಟ್ ಹಾಕಿ. ಕರ್ನಾಟಕ ಆದರೆ ಕರ್ನಾಟಕಕ್ಕೆ ಆಗಿ, ಬೇರೆ ಸ್ಟೇಟ್ ಅಂದರೆ ಬೇರೆ ಸ್ಟೇಟ್ ಹಾಕಿ. ಮತ್ತು ಫಿಟ್ಮೆಂಟ್ ಲೊಕೇಶನ್ ಅಂತ ಕಾಣಿಸ್ತಾ ಇದೆಯಲ್ಲ, ಫಿಟ್ಮೆಂಟ್ ಲೊಕೇಶನ್ ನೋಡಿ, ಡೀಲರ್ ಪ್ರಿಮೈಸಸ್ಸು ಹೋಮ್ ಟು ಫಿಟ್ಮೆಂಟ್ ಅಂತ ಕಾಣಿಸ್ತಾ ಇದೆ. ನೀವು ಮನೇಲಿ ಫಿಕ್ಸ್ ಮಾಡ್ಕೊಂಡಿದ್ರೆ ಮನೇಲಿ, ಬಟ್ ಮನೇಲಿ ಯಾರೂ ಮಾಡಲ್ಲ, ಡೀಲರೇ ಬಂದು ನಿಮ್ಮ ಗಾಡಿನ ಫುಲ್ಲು ಫಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಸೊ ಅದಕ್ಕೋಸ್ಕರ ಡೀಲರ್ ಪ್ರಿಮೈಸಸ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು HSRP ಆರ್ಡರ್ ಟೈಪ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಓಲ್ಡ್ ವೆಹಿಕಲ್ HSRP ಅಂದರೆ ನೀವು ಓಲ್ಡ್ ವೆಹಿಕಲ್, ನಿಮ್ದು ಹಳೆ ವೆಹಿಕಲ್ಲು 2019ಗಿಂತ ಮೊದಲು ವೆಹಿಕಲ್ ಆಗಿದ್ದರೆ, ಸೊ ಅದಕ್ಕೆ ನೀವು ಹೊಸದು ಆರ್ಡ್ರ್ ಮಾಡ್ತಾಯಿದ್ದೀರಿ ಅಂದರೆ, ಸೊ ಓಲ್ಡ್ ವೆಹಿಕಲ್ HSRP ಕಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮದು ಪ್ಲೇಟ್ ಇದ್ದು ಡ್ಯಾಮೇಜ್ ಏನೋ ಆಗಿದ್ದರೆ ಫ್ರಂಟ್ ಸೈಡ್ದು, ಸೊ ಸೆಕೆಂಡ್ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಯರ್ ಸೈಡ್ದು ಏನೋ ಡ್ಯಾಮೇಜ್ ಆಗಿದ್ರೆ, ಇದು 2 ಪ್ಲೇಟ್ ಡ್ಯಾಮೇಜ್ ಆಗಿದ್ರೆ 4th ಒಂದು ಸೆಲೆಕ್ಟ್ ಮಾಡಿ. ಸೊ ನನ್ನ ವೆಹಿಕಲ್ ಬಂದು ನಾನು ಹೊಸದಾಗಿ ಪ್ಲೇಟ್ನ ನಾನು HSRP ಕಿಟ್ನ ನಾನು ಆರ್ಡ್ರ್ ಮಾಡಬೇಕು. ಸೊ ಅದಕ್ಕೋಸ್ಕರ ಓಲ್ಡ್ ವೆಹಿಕಲ್ HSRP ಕಿಟ್ ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಬನ್ನಿ ಕ್ಲಿಕ್ ಮಾಡೋಣ. ನೋಡಿ, ಈಗ ನಾನು ಓಲ್ಡ್ ವೆಹಿಕಲ್ HSRP ಕಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದೆ. ನೆಕ್ಸ್ಟು ನಿಮ್ಮ ಪಿನ್ ಕೋಡು, ನೀವು ಯಾವ ಏರಿಯಾದಲ್ಲಿದ್ದೀರಾ, ನಿಮ್ಮ ಏರಿಯಾ ಪಿನ್ ಕೋಡ್ ಏನು, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಟೈಪ್ ಮಾಡಿ ಸ್ನೇಹಿತರೆ. ಮತ್ತು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕಾಣಿಸ್ತದೆ, ನಿಮ್ಮ ಗಾಡಿ ವೆಹಿಕಲ್ ನಂಬರ್, ರಿಜಿಸ್ಟ್ರೇಷನ್ ನಂಬರ್ ಏನಿದೆ, ಎಕ್ಸಾಂಪಲ್ KA04 ಆ ಥರ ಏನೋ ಬರ್ತದಲ್ಲ ನಿಮ್ಮ ವೆಹಿಕಲ್ದು, ಆ ನಂಬರ್ನ ಈ ಜಾಗದಲ್ಲಿ ಹಾಕಿ ಸ್ನೇಹಿತರೆ. ಹಾಕಾದ್ಮೇಲೆ ನೆಕ್ಸ್ಟ್ ನೋಡಿ ಪಾಯಿಂಟು ವೆಹಿಕಲ್ ಚಾಸಿಸ್ ನಂಬರ್. ಸ್ನೇಹಿತರೆ, ವೆಹಿಕಲ್ ಚಾಸಿಸ್ ನಂಬರ್ ಎಲ್ಲಿರ್ತದೆ ಅಂತಂದರೆ ನಿಮ್ಮ ವೆಹಿಕಲಲ್ಲಿ ಇರ್ತದೆ, ಬಟ್ ನೀವು ನೋಡೋಕ್ಕಾಗಲ್ಲ ಅದನ್ನ, ಎಲ್ಲ ಚಾಸಿಸ್ ಎಲ್ಲ ಕ್ಲೋಸ್ ಆಗಿರುತ್ತೆ. ಸೊ ಅದನ್ನು ನೀವು ನೋಡಬೇಕು ಅಂದರೆ ನೋಡಿ, ಈ ಥರ RC ಬುಕ್ಕು, ಸ್ಮಾರ್ಟ್ ಕಾರ್ಡು, ಇಲ್ಲ ಅಂತ ಅಂದರೆ ಹಳೆ RC ಬುಕ್ಕಲ್ಲಿ ಈ ಜಾಗದಲ್ಲಿ ನಿಮ್ಮ ವೆಹಿಕಲ್ ಚಾಸಿಸ್ ನಂಬರು ಮತ್ತು ವೆಹಿಕಲ್ ಇಂಜಿನ್ ನಂಬರ್ ಕೊಟ್ಟಿರ್ತಾರೆ ಸ್ನೇಹಿತರೆ. ದಯವಿಟ್ಟು ನೀಟಾಗಿ ಎಂಟ್ರಿ ಮಾಡಿ ದಯವಿಟ್ಟು. ಇದರ ಕ್ಯಾಪಿಟಲ್ಲು ಸ್ಮಾಲ್ ಲೆಟ್ರ್ ಯಾವುದಾದ್ರೂ ಪರವಾಗಿಲ್ಲ. ಎಂಟ್ರಿ ಮಾಡಾದ್ಮೇಲೆ ವೆರಿಫೈ ಆ್ಯಂಡ್ ಸಬ್ಮಿಟ್ ಅನ್ನೋ ಬಟನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ್ಮೇಲೆ ಸ್ನೇಹಿತರೆ ಈ ಥರ ಒಂದು ಪೇಜ್ ಬರ್ತದೆ. ಇಲ್ಲಿ ನೋಡಿ, ತಮ್ಮ ಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ನೀವು ಬ್ಯಾಂಗ್ಳೂರು ಆದರೆ ಬ್ಯಾಂಗ್ಳೂರು, ತುಮಕೂರು ಆದರೆ ತುಮಕೂರು, ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು
ಡೀಲರ್ಸ್ HSRP ಸೆಂಟರ್. ಎಕ್ಸಾಂಪಲ್ ನಮ್ಮ ಬೆಂಗಳೂರಲ್ಲಿ ತುಂಬ ಜನ HSRP ಪ್ಲೇಟ್ನ ಮಾಡ್ಕೊಂಡು ಕೊಡೋರು ಇದ್ದಾರೆ ಸ್ನೇಹಿತರೆ. ಅದು ನಿಮ್ಮ ಏರಿಯಾ ನಿಯರ್ ಬೈ ಯಾವುದಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಏರಿಯಾದಲ್ಲಿ ಇರೋದಿಲ್ಲ, ಅಕ್ಕಪಕ್ಕ ಏರಿಯಾದಲ್ಲಿ ಇರ್ತದೆ ಸ್ನೇಹಿತರೆ. ಅದನ್ನು ನೋಡಿಕೊಂಡು ದಯವಿಟ್ಟು ನಿಮ್ಮ ನಿಯರ್ ಬೈ ಯಾವುದು ಬರ್ತದೆ, ಸೊ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ನೀವು ಹೋಗ್ಬೋದು. ಆದರೂ ನಿಮ್ಮ ನಿಯರ್ ಬೈ ಯಾವ್ದು ಬರ್ತದೆ ಅದನ್ನು ಚೆಕ್ ಮಾಡಿಕೊಂಡು ಲಿಮಿಟೆಡ್ ನಂಬರ್ ಆಫ್ HSRP ಮಾಡ್ಕೊಂಡು ಕೊಡೋರಿದ್ದಾರೆ ಡೀಲರ್ಸು. ಸೊ ಅದನ್ನು ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನಿವಾಗ ನನ್ನ ನಿಯರ್ ಬೈ ಒಂದು HSRP ಡೀಲರ್ಸ್ನ ಸೆಲೆಕ್ಟ್ ಮಾಡಿಕೊಂಡೆ. ಓಕೆನಾ, ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮತ್ತು ಅದಕ್ಕಿಂತ ಮೊದಲು ನೀವು ಯಾವ ಡೇಟ್ಗೆ ಬೇಕು ಅಂತ ನೋಡಿ, ಇಲ್ಲಿ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಬಂದು ಬ್ಲ್ಯಾಂಕ್ ಫಾಂಟ್ಸ್ ಇದೆ, ಡೇಟ್ಸ್ಗಳು, ಯಾವ ಡೇಟ್ಗೆ ನಿಮ್ಮ HSRP ಪ್ಲೇಟ್ ಆಗಬೇಕು ಅಂತ ನೋಡಿ. ಇಲ್ಲೆಲ್ಲ ಬ್ಲ್ಯಾಂಕ್ ಇದೆ, ಆಗಸ್ಟಲ್ಲೂ ಬ್ಲ್ಯಾಂಕ್ ಇದೆ ನೋಡಿ. ಸೆಪ್ಟೆಂಬರಲ್ಲಿ ಮಾತ್ರ ಡಾರ್ಕ್ ಕಲರ್ಸ್ 18, 19, 20, 23 ಈ ಥರ ಡಾರ್ಕ್ ಕಲರ್ಸ್ ಇರೋ ಜಾಗದಲ್ಲಿ ನೀವು ಡೇಟ್ನ ಸೆಲೆಕ್ಟ್ ಮಾಡ್ಕೋ. ಯಾಕಂದರೆ ರಿಮೈನಿಂಗ್ ಡೇಟ್ಸು ಆಲ್ರೆಡಿ ಬುಕ್ ಆಗಿದೆ ಅಂತ. ಸೊ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಟೈಮ್ ಸ್ಲಾಟು, ಯಾವ ಟೈಮ್ ಸ್ಲಾಟಲ್ಲಿ ನೀವು ಅಲ್ಲೋಗಿ HSRP ನೇಮ್ ಪ್ಲೇಟ್ನ ಮಾಡಿಸ್ಬೇಕು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ನಿಮ್ಮ ಕನ್ವೀನಿಯೆಂಟ್ ಯಾವ ಟೈಮಿಂಗ್ಸ್ ಬೇಕಾದ್ರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಪೇಜ್ ಬರ್ತದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಪೇಜು ಈ ಥರ ಬರ್ತದೆ ಸ್ನೇಹಿತರೆ. ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ಡೇಟ್ ಅಂತ ಕಾಣಿಸ್ತದೆ. ರಿಜಿಸ್ಟ್ರೇಷನ್ ಡೇಟ್ ಅಂದರೆ ನಿಮ್ಮ ವೆಹಿಕಲ್ ಯಾವುದೇನೋ ರಿಜಿಸ್ಟರ್ ಆಗಿದೆ ಅಂತ. ನೆಕ್ಸ್ಟ್ ಬಂದು ವೆಹಿಕಲ್ ಟೈಪು ನಿಮ್ಮ ಸ್ಕೂಟರಾ ಇಲ್ಲ ಮೋಟರ್ ಸೈಕಲ್, ಅದು ನೋಡ್ಕೊಂಡು ಸೆಲೆಕ್ಟ್ ಮಾಡಿ. ನಂದು ಬಂದು ಹೋಂಡಾ ಆ್ಯಕ್ಟಿವ್ ಸ್ಕೂಟರ್, ಅದಕ್ಕೋಸ್ಕರ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ವೆಹಿಕಲ್ ಕ್ಲಾಸು ಎಲ್ಲ ಅದೇ ಬಂದುಬಿಡುತ್ತೆ. ಫ್ಯೂಲ್ ಟೈಪು ಬಂದು ಪೆಟ್ರೋಲ್ ಅಂತಲೇ ಅದೇ ಬಂದುಬಿಡುತ್ತೆ. ಮತ್ತು ಇಂಜಿನ್ ಟೈಪು ಬಂದು ಯಾವುದು ನಿಮ್ಮ ಭಾರತ್-ಸ್ಟೇಜ್ 3 ಏನು ಅಂತ ಅದೇ ಬಂದುಬಿಡುತ್ತೆ ಸ್ನೇಹಿತರೆ. ಯಾಕಂದರೆ ನೀವು ವೆಹಿಕಲ್ ನಂಬರ್ ಎಂಟ್ರಿ ಮಾಡಿರ್ತೀರ, ಅದಕ್ಕೋಸ್ಕರ ರಿಜಿಸ್ಟರ್ಡ್ ವೆಹಿಕಲ್ ಓನರ್ ನೇಮ್ ಏನು ಅಂತ ಕರೆಕ್ಟಾಗಿ ಎಂಟ್ರಿ ಮಾಡಿ. ನಿಮ್ಮ ಹೆಸರು ಇಲ್ಲ ಯಾರ ಹೆಸರಲ್ಲಿದೆ ಅನ್ನೋದಕ್ಕೆ ಪ್ರೂಫ್ಗೋಸ್ಕರ ನಾವು ತಮ್ಮ ರಿಜಿಸ್ಟರ್ಡ್ ವೆಹಿಕಲ್ ಓನರ್ ನೇಮ್ನ ಎಂಟ್ರಿ ಮಾಡಿ ಸ್ನೇಹಿತರೆ. ದಯವಿಟ್ಟು ಆ ಜಾಗದಲ್ಲಿ ಎಂಟ್ರಿ ಮಾಡಾದಮೇಲೆ ಬಿಲ್ಲಿಂಗ್ ಸ್ಟೇಟು ಬಂದು ಯಾವುದು ನಿಮ್ದು ಯಾವ ಸ್ಟೇಟು, ಬಿಲ್ಲಿಂಗು ಸ್ಟೇಟು ಬಂದು ನಮ್ಮದು ಕರ್ನಾಟಕ, ಅದಕ್ಕೋಸ್ಕರ ಕರ್ನಾಟಕ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸ್ಟೇಟ್ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಅಂದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ ಈ ಥರ ಪೇಜ್ ಬರ್ತದೆ. ಇಲ್ಲಿ ನೋಡಿ ಇದರಲ್ಲಿ ಬಿಲ್ಲಿಂಗ್ ಅಡ್ರೆಸ್ಸು, ನಿಮ್ಮ ಅಡ್ರೆಸ್ಸು ಓಕೆನಾ, ನಿಮ್ಮ ಅಡ್ರೆಸ್ ಕರೆಕ್ಟಾಗಿರೋ ಅಡ್ರೆಸ್ ಹಾಕಿ. ಅಡ್ರೆಸ್ನ ಈ ಡೀಟೇಲ್ಸ್ನ ಬಿಲ್ಲಿಂಗ್ ಅಡ್ರೆಸ್ ಲೈನ್ 1, ಬಿಲ್ಲಿಂಗ್ ಅಡ್ರೆಸ್ ಲೈನ್ 2, ಲ್ಯಾಂಡ್ ಮಾರ್ಕು, ಸಿಟಿ ಇದೆಲ್ಲ ನೀವು ನಿಮ್ಮ ಕರೆಕ್ಟ್ ಅಡ್ರೆಸ್ನ ಕರೆಕ್ಟಾಗಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಬರ್ತದೆ. ಎಂಟರ್ ಯುವರ್ ಮೊಬೈಲ್ ನಂಬರ್, ನಿಮ್ಮ ಮೊಬೈಲ್ ನಂಬರ್ನ ಕರೆಕ್ಟಾಗಿರೋ ಮೊಬೈಲ್ ನಂಬರ್ನ ಈ ಜಾಗದಲ್ಲಿ ಎಂಟ್ರಿ ಮಾಡಿ. ಮತ್ತು ಆ ಎಂಟ್ರಿ ಮಾಡಾದ್ಮೇಲೆ ಸೆಂಡ್ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ OTP ಬರ್ತದೆ. ಆ OTPನ ಕರೆಕ್ಟಾಗಿ ಈ ಜಾಗದಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಾದಮೇಲೆ ಸ್ನೇಹಿತರೆ ವೆರಿಫೈ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಪೇಜ್ ಲೋಡ್ ಆಗ್ತಾಯಿದೆ. ಲೋಡ್ ಆದಮೇಲೆ ಸ್ನೇಹಿತರೆ ನೋಡಿ ಈ ಥರ ನಿಮ್ಮದು HSRPದು ಫೀಸ್ ಕಟ್ಟೋ ಪೇಜಿಗೆ ಬರ್ತದೆ. ನೋಡಿ ನನ್ನ 2 ವೀಲರ್ ವೆಹಿಕಲ್ಗೆ 424 ರೂಪೀಸ್ 80 ಪೈಸೆ ಕಟ್ಟಬೇಕಾಗಿದೆ. ಸೊ ನೋಡಿ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ. ಸೊ ಇದು ನೋಡಾದಮೇಲೆ ಅಲ್ಲಿ ನಿಮಗೆ ಒಂದು ಟಿಕ್ ಬಾಕ್ಸ್ ಅಂತ ಕಾಣಿಸ್ತಿದೆ ನೋಡಿ, I/V ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲುಗಡೆ ಫಸ್ಟ್ ಕ್ಲಿಕ್ ಮಾಡಿಕೊಂಡು ಸ್ನೇಹಿತರೆ ನೋಡಿ ಪೇ RS 424 ರೂಪೀಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲುಗಡೆ ನೀವು ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಿಮಗೆ ಅಮೌಂಟ್ ಪೇಯಿಂಗ್ ಪೇಜ್ಗೆ ಹೋಗುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿ ಬರ್ತಾಯಿದೆ ಅಮೌಂಟ್ ಪೇಯಿಂಗ್ ಪೇಜು. ಸೊ ಅಲ್ಲಿ ನೀವು ಯಾವ ಮೆಥಡಲ್ಲಿ ದುಡ್ಡು ಪೇ ಮಾಡ್ತೀರಾ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು, ನಾನು ನಾರ್ಮಲಿ ಭೀಮ್ ಅಂತಲೇ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ಸ್ನೇಹಿತರೆ ಅಲ್ಲಿ ಆರೆಂಜ್ ಕಲರ್ ಬಾಕ್ಸ್ ಆಗ್ತಾಯಿದೆಯಲ್ಲ, ನಿಮ್ಮ UPI ID ಆಗಿದ ತಕ್ಷಣವೇ ಸೊ ನಿಮ್ಗೊಂದು ಲಿಂಕ್ ಬರ್ತದೆ, ಅಮೌಂಟ್ ಪೇಯಿಂಗ್ ಲಿಂಕು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ದುಡ್ಡು ಕಟ್ಟಿ ಸ್ನೇಹಿತರೆ. ದುಡ್ಡು ಕಟ್ಟಾದ್ಮೇಲೆ ವಾಪಸ್ಸು ಮತ್ತೆ ಇದೇ ಪೇಜಿಗೆ ಬನ್ನಿ ಸ್ನೇಹಿತರೆ. ಈ ಥರ ದುಡ್ಡು ನಾನು ಕಟ್ಟಾದ್ಮೇಲೆ ವಾಪಸ್ ಇದೇ ಪೇಜಿಗೆ ಬಂದೆ. ನೋಡಿ ನಾನು ಕಟ್ಟಿರೋದು ನಾನು HSRP ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಸಬ್ಮಿಟ್ ಆಗಿದೆ. ಮತ್ತು ಯಾವ ಡೇಟು ಅಂತ ಎಲ್ಲ ಡೀಟೇಲ್ಸ್ ಬಂದಿದೆ ಸ್ನೇಹಿತರೆ. ನೀವು ಪ್ರಿಂಟ್ಔಟ್ ಬೇಕು ಅಂದರೆ ಇಲ್ಲಿ ಗ್ರೀನ್ ಕಲರ್ ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ, ಪ್ರಿಂಟ್ ಇಯರ್ ಅಂತ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣವೇ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನಿಮ್ಮ ಕಂಪ್ಲೀಟು ಡೀಟೇಲ್ಸು, ನೀವು ದುಡ್ಡು ಕಟ್ಟಿರೋದು ಮತ್ತು ಯಾವ ಡೇಟ್ಗೆ ಹೋಗಬೇಕು, ನೀವು ಯಾವ ಡಾಕ್ಯುಮೆಂಟ್ ತೊಗೊಳಬೇಕು, ಅದೆಲ್ಲ ಡೀಟೇಲ್ಸ್ ಇದರಲ್ಲಿ ಬಂದ್ಬಿಡುತ್ತೆ ಸ್ನೇಹಿತರೆ. ದಯವಿಟ್ಟು ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡಿಟ್ಕೊಂಡು ಸೇಫಾಗಿ ಇಟ್ಕೊಂಡಿರಿ. ಅಟ್ ದಿ ಟೈಮ್ ಆಫ್ ನಿಮ್ಮ HSRP ಡೇಟು ಟೈಮ್ ನೀವು ಯಾವ ಜಾಗದಲ್ಲಿ ಲೊಕೇಶನ್
ಬುಕ್ ಮಾಡ್ಕೊಂಡಿದ್ದೀರೋ ಆ ಜಾಗಕ್ಕೆ ಹೋಗ್ಬಿಟ್ಟು ಇದನ್ನು ತೋರಿಸಿದ್ರೆ ನಿಮ್ಮ HSRP ನೇಮ್ ಪ್ಲೇಟ್ನ ಮಾಡ್ಕೊಂಡು ಕೊಡ್ತಾರೆ. ದಯವಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ನ ತೊಗೊಂಡೋಗೋದನ್ನ ಮರಿಬೇಡಿ ಮತ್ತು ವೆಹಿಕಲ್ನ ಜೊತೆಲಿ ಕ್ಯಾರಿ ಮಾಡಿ ದಯವಿಟ್ಟು.